ನೈನಿ ಮತ್ತೆ ನಮಗ್ ಕಾಣಿಸ್ತಾ ಇಲ್ಲ. ಉಲೂಚಿ, ಸುಮನ ಎಂತ ಒಳ್ಳೆ ಹೆಸರು ಇಟ್ಟಿದ್ದಾಳೆ ನಿನಗೆ. ನನ್ ಮುದ್ದು ಬಂಗಾರ, ಇಷ್ಟು ಮುದ್ದಾಗಿದ್ಯಾ ನೀನು. ನೀನೇ ಮಗುನ ಎತ್ಕೊಂಡು ಸುತ್ತಾಡ್ಸು. ಆಯ್ತಮ್ಮ, ಬಾ ಕಂದ. ಅಯ್ಯೋ ದೊಡ್ಡ ಬಟ್ಟಮ್ಮ, ಇರು ಸುಮನ. ದೊಡ್ಡ ಬಟ್ಟಮ್ಮ ತಗೊಂಡು ಹೋಗ್ತಿದ್ದಾಳೆ. ಸುಮನ, ಅಯ್ಯೋ ದೊಡ್ಡ ಬಟ್ಟಮ್ಮ, ನನ್ ಮಗುನ ಎತ್ಕೊಂಡು ಹೋಗ್ಬೇಡ, ನನ್ ಮಗುನ ಎತ್ಕೊಂಡು ಹೋಗ್ಬೇಡ. ಅಕ್ಕ ಬಿಡಕ್ಕ, ಅಕ್ಕ ಬಿಡಕ್ಕ. ಉಲೂಚಿ, ನನ್ ಮಗು. ಕರ್ಕೊಂಡು ಹೋಗ್ಬೇಡ ದೊಡ್ಡ ಬಟ್ಟಮ್ಮ, ಬಿಡಕ್ಕ. ಸುಮನ ಒಂದ್ ನಿಮಿಷ. ಸುಮನ ಇರು. ಬೇಡ ದೊಡ್ಡ ಬಟ್ಟಮ್ಮ, ಬೇಡ. ಉಲೂಚಿ, ನನ್ ಮಗುನ್ ಕರ್ಕೊಂಡು ಹೋಗ್ತಿದ್ದಾಳೆ, ಬಿಡಕ್ಕ. ದೊಡ್ಡ ಬಟ್ಟಮ್ಮ ಬೇಡ, ನನ್ ಮಗುನ್ ಕರ್ಕೊಂಡು ಹೋಗ್ಬೇಡ. ಎಲ್ಲಿಗೂ ಹೋಗಲ್ಲ ಸುಮನ. ನೀನ್ ಮಾತಾಡ್ಬೇಡ ಅಕ್ಕ. ಈ ಹುಡುಗಿ ಮಾತ್ ಕೇಳಿ ನನ್ನ ಮಗುನ ದೂರ ಮಾಡ್ಬೇಡ. ಅಷ್ಟಕ್ಕೂ ದೊಡ್ಡಪುಟ್ಟಮ್ಮ ವಿಶಾಲಾಕ್ಷಿಗೆ ಹೇಗ್ ಕಾಣಿಸ್ತಾಳೆ? ಹಾ ಹೌದು, ಅದು ಪಾಯಿಂಟೇ. ಹೌದಲ್ವಮ್ಮ, ನಮಗ್ ಕಾಣಿಸ್ತಿಲ್ಲ. ನೈನಿ ಸುಮ್ನ ಜೊತೆ ನಿಮ್ಗೂ ನೋಡಕ್ಕಾಗ್ತಿದ್ಯಾ? ಅಮ್ಮ ಅಂತಿದ್ದೀರಾ, ಜೊತೆಗೆ ನನ್ ಕತ್ತಲ್ಲಿ ವಾಸುಕಿ ಸರ ಇದೆ ಅಲ್ವಾ, ಎಲ್ಲ ಕಾಣಿಸುತ್ತೆ ಅಂತ ಅನ್ಕೊಳ್ಳಿ. ಸುಮ್ಮನೆ ಸುಮ್ನ ಸುಮ್ನ ಕೊಡೆ, ಆ ಚೈನ್ ಕೊಡೆ ಮೊದ್ಲು. ಉಲೂಚಿ, ಎಲ್ಲ ಹೋದೆ? ಏ ಹೇಳೋ. ಮಾಮ್, ನೀವೇ ಹೇಳಿ ಮಾಮ್. ಕರ್ಮ, ಬಾಯಿ ಕಡೆ. ಬನ್ನಿ. ಅಖಂಡ ಸ್ವಾಮಿಗಳೇ, ವಿಷ ಬೆರ್ಸಿರೋ ಪಾಯಸನ ವಿಶಾಲಾಕ್ಷಿ ತಿಂದ್ರೂ ಕೂಡ ಅವಳಿಗೇನೂ ಆಗಿಲ್ಲ. ವಿಷ ಒರಿಜಿನಲ್ ಡೂಪ್ಲಿಕೇಟ್ ಅಂತ ತಿಳ್ಕೊಳ್ಳೋದಕ್ ಬಂದ್ವಿ ಸ್ವಾಮಿ. ಏಯ್, ಏನ್ ಕೇಳ್ಬೇಕು ಅನ್ನೋದು ಗೊತ್ತಿಲ್ಲ ಕಣೋ ನಿನ್ಗೆ. ವಿಶಾಲಾಕ್ಷಿಗೆ ಏನು ಆಗಿಲ್ಲ ಅಂತಂದ್ರೆ ನುಂಗ್ಲಿಲ್ಲ ಅಂತ ಅರ್ಥ. ನುಂಗ್ದೆ ಹೇಗಿರಕ್ಕಾಗತ್ತೆ ಸ್ವಾಮಿ? ಪಾಯಸನ ಚೆನ್ನಾಗೇ ತಿನ್ಲಲ್ಲ. ಚೆನ್ನಾಗೇನ್ ಮಾಮ್, ಸ್ಪೂನು ಬಿಡ್ಲಿಲ್ಲ ಅವಳು. ವಿಷ ಚೆನ್ನಾಗಿರಲ್ಲ ವಲ್ಲಭ. ನೀವ್ಯಾವಾಗಾದ್ರೂ ರುಚಿ ನೋಡಿದ್ರ ಸ್ವಾಮಿ? ಏಯ್, ವಿಷ ಚೆನ್ನಾಗಿರೋದಿಲ್ಲ, ವಿಷ ಕಹಿ ಇರುತ್ತೆ ಅಂತ ಎಲ್ರೂ ಅನ್ಕೋತಾರೆ. ಆದ್ರೆ ನಿಜ ಏನು ಅಂದ್ರೆ ವಿಷಕ್ಕೆ ರುಚಿನೇ ಇರೋದಿಲ್ಲ. ವಿಷ ಕುಡಿತಿದ್ದ ಹಾಗೆ ರಕ್ತನಾಳಗಳು ಸಿಡಿದು ಹೋಗುತ್ತೆ, ಮೆದುಳು ಕೆಲಸ ಮಾಡೋದಿಲ್ಲ. ದೇಹದ ಒಳಗೆ ರಕ್ತದ ಸ್ರಾವ ಆಗುತ್ತೆ, ಆ ನೋವು ತಡ್ಕೊಳಕ್ಕಾಗ್ದೇನೆ ಪ್ರಾಣ ಹೊರಟೋಗುತ್ತೆ. ವಿಶಾಲಾಕ್ಷಿ ಮಲಗಿರುವಾಗ ಹಾವು ಬಂದು ಅವಳ ಕತ್ತಿಗೆ ಸುತ್ಕೊಳ್ತು ಸ್ವಾಮಿ. ವಿಷ ಕಂಠನ ತರ ಅವಳ ಗಂಟ್ಲಲ್ಲಿದ್ದ ವಿಷವನ್ನ ಆ ಹಾವು ಅದನ್ನ ಗ್ರಹಿಸಿ ಅದನ್ನ ಹೀರ್ಕೊಂಡು ಹೋಯ್ತು ತಿಲೋತ್ತಮ. ಹೌದು. ಆಮೇಲೆ ದೊಡ್ಡಬಟ್ಟಮ್ಮನ್ನ ಆ ಮಗು ಜೊತೆ ಆಟ ಆಡು ಅಂತ ಕಳ್ಸಿದ್ಲು ಅಲ್ವಾ? ಈಗ ನಾವ ವಿಶಾಲಾಕ್ಷಿನ ಮನೆಯಿಂದ ಆಚೆ ಕಳಿಸ್ಬೇಕು ಅನ್ಕೊಂಡಿದೀವಿ ಸ್ವಾಮಿ. ಇಲ್ಲ ಅಂದ್ರೆ ಅವಳಿಂದಾಗಿ ಎಲ್ರಿಗೂ ನೋವು ಅವಮಾನ ಆಗ್ತಾನೇ ಇರುತ್ತೆ. ಬಾ ಅಂದಾಗ ಬರಲ್ಲ, ಹೋಗು ಅಂದಾಗ ಹೋಗಲ್ಲ ವಿಶಾಲಾಕ್ಷಿ. ಉಲೂಚಿ ತೊಟ್ಲಲ್ಲೂ ಇಲ್ಲ, ಬೆಡ್ ಮೇಲೂ ಇಲ್ಲ, ಎಲ್ಲ ಸುಮ್ನಮ್ಮ, ಏನಾಯ್ತು? ಏನ್ ಗಾಬರಿ ರೂಮಕ್ ಬಂದ್ಬಿಟ್ಟೆ? ಉಲೂಚಿ ಎಲ್ಲೂ ಕಾಣಿಸ್ತಿಲ್ಲ ಚಿಕ್ಕಪ್ಪ. ದೊಡ್ಡ ಬೊಟ್ಟಮ್ಮ ಎತ್ಕೊಂಡು ಆಡಿಸ್ತಿದ್ಲಲ್ಲ, ನೀವ್ ನೋಡಿದ್ರಾ? ಅವಾಗ ನೋಡಿದ್ದಮ್ಮ, ಮತ್ತೆ ನೋಡ್ಲಿಲ್ಲ. ಅಂಬೋ ಶಿವಶಂಭೋ. ಮನುಷ್ಯನ ಮೃಗನ ಹೇಗಂದ್ರೆ ಹಾಗೆ ಬಂದ್ಬಿಡ್ತೀಯಲ್ಲ. ಇದೇನಿದು ಚಿಕ್ಕ ಮಾತೆ? ವಿಷಯ ಹೇಳೋಣ ಅಂತ ಬಂದ್ರೆ ಕೋಪ ಮಾಡ್ಕೋತಿದ್ದೀರಾ? ಮಗು ಕಾಣಿಸ್ತಿಲ್ಲ ಅಂತ ಸುಮ್ಮನಮ್ಮ ಗಾಬರಿ ಆಗಿದ್ದಾಳಪ್ಪ. ಹೇಗ್ ಕಾಣಿಸುತ್ತೆ? ಏನ್ ಹೇಳ್ತಿದ್ಯಾ?
ಕತ್ತಲಾಗಿದೆಯಲ್ಲ ಚಿಕ್ಕ ಮಾತೆ, ಮಗು ತರ ಕಾಣಲ್ವಲ್ಲ. ಓಹೋ, ಆವಾಗ ಬದಲಾಗಿದ್ರಿಂದ ಆ ಕಡೆ ಈ ಕಡೆ ಓಡಾಡ್ತಿರ್ಬೋದು ಅಂತ ಹೇಳ್ತಾ ಇದ್ದೇನೆ ನಂದೀಶ. ನಾಳೆ ಬೆಳಗಾದ ಮೇಲೆ ಮಗುವಿನ ಅಳು ಕೇಳಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ನನ್ ಮಗು ಹತ್ರ ನಿನಗ್ ಖುಷಿ ಆಗತ್ತಾ? ಹಾಗಲ್ಲ ಮಾತೆ, ಹುಚ್ಚಾಗ್ ಮಾತಾಡ್ಬೇಡ, ಹೋಗಿಲ್ಲಿಂದ. ನನ್ನ ಮಾತಲ್ಲಿ ತುಂಬಾ ಮುಖ್ಯವಾದ ವಿಷಯ ಇರುತ್ತೆ, ಅರ್ಥ ಮಾಡ್ಕೋಬೇಕು ಅಷ್ಟೇ. ಚಿಕ್ಕ ಮಕ್ಕಳು ಅಂದ್ಮೇಲೆ ಅಳ್ತಾರಲ್ಲಪ್ಪ, ಹಾಗಂತ ಹತ್ರ ಒಳ್ಳೇದು ಅನ್ನೋದು ಸರಿ ಅಲ್ಲ. ಅಳುನೇ ಇಲ್ಲ ಅಂದ್ರೆ ಚೆನ್ನಾಗಿರುತ್ತಾ ಹೇಳಿ? ಚಿಕ್ಕಪ್ಪ, ಮೊದ್ಲು ಇವನನ್ನ ಇಲ್ಲಿಂದ ಹೋಗಕ್ ಹೇಳ್ತಿರೋ ಇಲ್ವೋ? ನಂದೀಶ ಹೋಗಪ್ಪ ನೀನು. ಚಿಕ್ಕ ಮಾತೆ, ನಾನು ನಂದಿನೇ ಹೊರತು ಯಾವ ಬಂದಿನೂ ಅಲ್ಲ. ನಾನು ಬೇಕಾದ್ರೆ ಮನೆಯಲ್ಲಿ ಇರಬಹುದು, ಆದ್ರೆ ನೀವು ಮಾತ್ರ ನಾಳೆ ಊರೂರು ಅಂತ ಅಲ್ಕೊಂಡಿರೋಂತ ವ್ಯವಸ್ಥೆ ಬಂದ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ ಅಂದೆ. ಇಲ್ ನೋಡು, ಹೇಳಿದ್ ಮಾತನ್ನ ಕೇಳ್ಬೇಕು, ಇಲ್ಲಾಂದ್ರೆ ಕತ್ತೆ ಹಿಡ್ದು ಆಚೆ ಹಾಕ್ತೀನಿ. ಆ ವಿಶಾಲಾಕ್ಷಿಗೂ ಹೋಗಕ್ ಹೇಳಿದೀನಿ, ನಿನ್ಗೂ ಹೋಗೋ ಆಸೆ ಇದೆಯಾ ಹೇಗೆ? ಬೇಡ ಅಮ್ಮ, ನಾನು ಈ ಮನೇಲೇ ಇರ್ತೀನಿ, ನೀವು ಬೇಕಾದ್ರೆ ಈ ಮನೆಯಿಂದ ಹೋಗಿವ್ರಂತೆ. ನೋಡಿದ್ರ ಚಿಕ್ಕಪ್ಪ, ಎಷ್ಟ್ ಕೊಬ್ಬಿದೆ ನಂದೀಶನ್ಗೆ. ಗೊತ್ತಿಲ್ಲಮ್ಮ, ಬಿಟ್ಟಾಕೋ. ಮೊದ್ಲು ಉಲುಚಿ ಪಾಪ ಎಲ್ಲಿದೆ ಅಂತ ಹುಡ್ಕೋಣ. ಬೇಕಾಗಿಲ್ಲ, ಅವಳೇ ಬರ್ತಾಳ್ ಬಿಡಿ, ನೀವ್ ಹೋಗಿ. ಆಯ್ತಮ್ಮ. ಗಂಡಸರು ಮಂಡಿಯಿಂದ ಪಾದದವರೆಗೂ ಆ ಶನಿ ಮನೆ ಮಾಡ್ಕೊಂಡಿರ್ತಾನೆ. ಓಯ್, ಏನು ಅಂದ್ರೆ ಕೇಳಿಸ್ಕೊಂಡ್ರಾ? ನಿಮ್ ಕಾಲಲ್ಲಿ ಶನಿ ಇರುತ್ತಂತೆ. ಏಯ್, ನಾನೊಬ್ನೇ ಗಂಡ್ಸ ಇರೋದು, ಮನೇಲಿ ಬೇಜಾನಿದಾರಲ್ವಾ? ಇವ್ರ ಕಾಮಿಡಿ ಪೀಸ್ ಬಿಡು, ನೀನ್ ಹೇಳು ವಿಶಾಲಾಕ್ಷಿ. ಹೆಂಗಸರು ಅಂಗೈಯಿಂದ ಹಿಡಿದು ಅವ್ರ ಬೆರಳ್ವರೆಗೂ ಆ ಶುಕ್ರ ವಾಸವಾಗಿರ್ತಾನೆ. ಓಹೋ, ಹೆಂಗಸರು ತಮ್ಮ ಅಂಗೈಯಿಂದ ಗಂಡಂದ್ರಿಗೆ ಕಾಲು ಒತ್ತೋದ್ರಿಂದ ಆ ಶನಿದೇವನ ಮೇಲೆ ಒತ್ತಡ ಬೀಳುತ್ತೆ. ಬಿದ್ರೆ ಏನಾಗುತ್ತೆ? ಹೀಗೆ ಶುಕ್ರನ ಒತ್ತಡ ಶನಿ ಮೇಲೆ ಏನಾದ್ರೂ ಬಿದ್ರೆ ಅಷ್ಟೈಶ್ವರ್ಯಗಳು ಒದಗ್ ಬರುತ್ತೆ. ಓ, ಅದಕ್ಕೇನಾ ನಯನಿ ರಾತ್ರಿ ಪೂರ್ತಿ ವಿಶಾಲ್ ಕಾಲೊತ್ತುತ್ತಾ ನಿದ್ರೆಗೆ ಜಾರ್ ಹೋಗೋದು? ಅಷ್ಟೇ ಅಲ್ವಾಕ, ಶ್ರೀಪತಿ ಪಾದನ ಲಕ್ಷ್ಮೀದೇವಿ ಒತ್ತಿದ್ದಕ್ಕೆ ಐಶ್ವರ್ಯಕ್ಕೆ ರಾಣಿ ಆಗ್ಬಿಟ್ಲು. ಈ ವಿಷಯ ಯಾವುದು ತಿಳ್ಕೊಳ್ದೆ ಸನಾತನ ಧರ್ಮನ ಪಾಲಿಸ್ತಾ ಇರ್ತೀವಿ. ನಮ್ಮ ಆಚಾರ ಸಂಪ್ರದಾಯಗಳಲ್ಲಿರೋ ವಿಶಿಷ್ಟತೆ ಅದು. ನಮಗೆ ಗೊತ್ತಾಗ್ದಿರೋದು ಕೂಡ ನಿನಗೆ ಗೊತ್ತಾಗುತ್ತೆ ಅನ್ಸತ್ತಲ್ವ ಪುಟಿ? ಈ ಹುಡುಗಿನ ಹೋಗ್ಲೋದಲ್ಲ, ಕ್ಲಾಸ್ ತಗೋಬೇಕು. ಈ ವಿಶಾಲಾಕ್ಷಿ ಏನ್ ಮಾಡಿದ್ಲು ಸುಮನ? ನನ್ ಮಗ್ಳನ್ ಏನ್ ಮಾಡಿದ್ಲು ಅಂತ ಕೇಳಿ ಅತ್ತೆ. ನೆನ್ನೆ ರಾತ್ರಿ ಅವ್ಳು ಕಾಣಿಸ್ತಾ ಇಲ್ಲ. ಸುಮನ ಯಾವ ರೂಪದಲ್ಲಿದ್ರು ಬೆಳಗ್ಗೆ ಸರಿನಮ್ಮ. ನೀನು ಹುಷಾರಾಗಿ ಹೋಗು ವಿಶಾಲಾಕ್ಷಿ. ನನ್ ಬಗ್ಗೆ ಯೋಚನೆ ಮಾಡಬೇಡಿ, ನೀವು ಹುಷಾರಾಗಿರಿ. ಹೇಳಿದಾಯ್ತಾ? ನಡಿ ಈಗ. ಹೋಗೆ. ಎಂತ ಕೆಲ್ಸ ಮಾಡಿದ್ಯಾ ಗೊತ್ತಾ ನೀನು?
ಸಾಕ್ಷಾತ್ ವಿಶಾಲಾಕ್ಷ ಅಮ್ಮನವ್ರನ್ನೇ ಈ ಮನೆಯಿಂದ ಆಚೆ ಹಾಕಿದ್ಯಾ? ಆ ತಾಯಿ ಕೈ ಹಿಡ್ದಿದ್ದಕ್ಕೆ ನೀನ್ ಯಾವ್ದೋ ಜನ್ಮದಲ್ಲಿ ಪುಣ್ಯ ಮಾಡಿದ್ಯಾ ಅಂತ ದಯೆ ತೋಸಿ ನಿನ್ನ ಸುಮ್ನೆ ಬಿಟ್ಟು ಹೋಗಿದ್ದಾಳೆ. ಇಲ್ಲ ಅಂದಿದ್ರೆ ಒಂದೇ ಕ್ಷಣದಲ್ಲಿ ನಿನ್ನ ಸುಟ್ಟು ಬೂದಿ ಮಾಡ್ಬಿಡ್ತಿದ್ಲು. ಅಯ್ಯೋ, ಇವತ್ತು ನಾನು ಕಾಣಿಸಲ್ಲ ಅಂತ, ನನ್ ಮಾತು ಕೇಳಿಸಲ್ಲ ಅಂತ ವಿಶಾಲಾಕ್ಷಮ್ಮ ತಾಯಿ ಹೇಳಿದ್ಲಲ್ಲ. ನಾನ್ ಏನೇ ಮಾತಾಡಿದ್ರು ಯಾರಿಗೂ ಏನು ಕೇಳಿಸಲ್ಲ. ಅಯ್ಯೋ ಅಯ್ಯೋ ಅಯ್ಯೋ. ವಿಶಾಲಾಕ್ಷಿ ಮನ್ಸಿಗೆ ನೋವಾಯ್ತೇನೋ ಪಾಪ. ನನ್ ಮಗು ಕಾಣಿಸ್ತಾ ಇಲ್ಲ ಅಂತ ನಾನು ಒದ್ದಾಡ್ತಿದ್ರೆ ನಿಮ್ಗೆ ಯಾರಿಗೂ ಅದ್ರ ಬಗ್ಗೆ ಚಿಂತೆನೆ ಇಲ್ವಾ? ವಿಶಾಲ್ ಬ್ರೋಗೆ ನೈನಿ ಅತ್ಗೆಗೆ 2 ದಿನ ಹೊಸಲು ದಾಟಬಾರ್ದು ಅಂತ ವಿಶಾಲಾಕ್ಷಿ ಹೇಳ್ಬಿಟ್ಟೋದ್ಲು. ಅದ್ರ ಬಗ್ಗೆ ಯೋಚಿಸ್ತಿದೀವಿ. ಅರ್ಥ ಆಯ್ತಾ ಸುಮನ? ಇಲ್ಲಿ ಅವ್ರವ್ರ ಸ್ವಾರ್ಥ ಅವ್ರವ್ರು ನೋಡ್ಕೋತಿದ್ದಾರೆ. ಸಿಟ್ಟು ಬರ್ಸ್ಬಿಡಿ ಅತ್ತೆ. ನಿಮಗ್ ಹೆಲ್ಪ್ ಮಾಡೋ ಯೋಚನೆ ಮತ್ತೆ ಉದ್ದೇಶ ಇದ್ರೆ ಉಲುಚಿ ಬಗ್ಗೆ ಎನ್ಕ್ವೈರಿ ಮಾಡಿಸಿ. ಮಾಮ್, ಏನ್ ಹೇಳಿದ್ರು ತಪ್ಪಾಗಿ ಅರ್ಥ ಮಾಡ್ಕೊಳ್ಳೋರ್ಗೆ ಏನು ಹೇಳ್ದೆ ಸುಮ್ನೆ ಇರೋದೇ ತುಂಬಾ ಒಳ್ಳೇದು. ಇವ್ರಿಗೆ ಅರ್ಥ ಆಗಲ್ಲ ಬಿಡಿ ಮಾಮ್, ಬನ್ನಿ. ಅಲ್ಲ, ಹಾವೆಲ್ಲಿಟ್ಟಿದ್ವಿ ಅಂತ ಯಾರಿಗೂ ಕೂಡ ಕಂಡುಹಿಡಿಯಕ್ಕಾಗ್ಲಿಲ್ಲ. ದೊಡ್ಡ ಬಟ್ಟಮ್ಮನ್ನು ಕಂಡುಹಿಡಿಯಕ್ಕಾಗ್ಲಿಲ್ಲ ಅಲ್ವಾ ಮಾಮ್? ಅದ್ರ ಮೇಲೆ ನಾವ್ ಹಾಕಿರೋ ವಿಭೂತಿ ಇರೋವರೆಗೂ ಯಾರು ಅದನ್ನ ಪತ್ತೆ ಹಚ್ಚಲ್ಲ. ನೈನಿಗೂ ಗೊತ್ತಾಗಲ್ಲ ಅಂತೀರಾ? ಉಲೂಚಿಗೆ ಪ್ರಾಣಾಪಾಯ ಇದ್ರೆ ನಯನಿಗೆ ಗೊತ್ತಾಗ್ತಾ ಇತ್ತು. ಬೆಳಿಗ್ಗೆ ಮಗುವಾಗ್ ಬದ್ಲಾದ್ರೂ ಅದ್ರ ಅಳು ಯಾರಿಗೂ ಕೇಳಿಸ್ದೇ ಇರೋ ಹಾಗೆ ನಾವು ಅದನ್ನ ಬಚ್ಚಿಟ್ಟಿರೋದ್ರಿಂದ ಯಾರಿಗೂ ಕಂಡುಹಿಡಿಯಕ್ ಆಗೋದಿಲ್ಲ. ಹಾಗ್ ಮಾಡೋದ್ರಿಂದ ನಮ್ಗೇನ್ ಉಪಯೋಗ ಮಾಮ್? ನಯನಿಗೆ ಮತ್ತು ವಿಶಾಲ್ಗೆ ಈ 2 ದಿನ ಕಾಲದೋಷ ಇದೆ ಅಂತ ಅಖಂಡ ಸ್ವಾಮಿ ಹೇಳಿದ್ದಾರೆ. ಶಿವಭಕ್ತೆಯಾಗಿರೋ ವಿಶಾಲಾಕ್ಷಿನೂ ಕೂಡ ಮನೆ ಹೊಸ್ಲು ದಾಟ್ಬಾರ್ದು ಅಂತ ಹೇಳಿರೋದು ಅದಕ್ಕೆ. ಅರ್ಥ ಆಯ್ತು. ಹಾವು ಹುಡ್ಕೋದಿಕ್ಕೆ ಯಾರಾದ್ರೂ ಆಚೆ ಹೋದ್ರೆ ಅವರು ಸ್ಮಶಾನ ಸೇರೋದೆ. ಓಕೆ, ಇಟ್ಸ್ ವೆರಿ ಕಾನ್ಫಿಡೆನ್ಷಿಯಲ್. ಆಲ್ ರೈಟ್, ಥ್ಯಾಂಕ್ ಯು. ಏನಾದರೂ ಇದ್ರೆ ಇನ್ಫಾರ್ಮ್ ಮಾಡಿ. ಏನಂತ ಇದ್ದಾರೆ ವಿಶಾಲ? ಮಗು ಕಾಣೆ ಆಗಿರೋದ್ರ ಬಗ್ಗೆ ಕಂಪ್ಲೇಂಟ್ ಕೊಡದೇ ಇರೋದ್ರಿಂದ ಹುಡ್ಕೋ ಪ್ರೋಸೆಸ್ ಸ್ವಲ್ಪ ತಡ ಆಗುತ್ತೆ ಅಂತ ಹೇಳಿದ್ರು ಮಾವ. ಕಂಪ್ಲೇಂಟ್ ಕೊಟ್ರೆ ಪೊಲೀಸರು ಮಗುನ ಹುಡ್ಕೊಡ್ತಾರಾ? ಅವಶ್ಯಕತೆ ಬಿದ್ರೆ ಮಿಲಿಟರಿ ಕೂಡ ಕರೆಸ್ತೀವಿ. ಮನೆ ಮಗು ಜೀವಂತವಾಗಿ ಕ್ಷೇಮವಾಗಿ ಮನೆಗ್ ಬರ್ಬೇಕು ಅನ್ಕೋಬೇಕೆ ಹೊರತು ನೀವು ಮಾಡೋ ಗಡಿಬಿಡಿಯಿಂದ ಕಿಡ್ನಾಪರ್ಸ್ ಮಗುಗೆ ಏನಾದ್ರೂ ಮಾಡಿದ್ರೆ ಏನ್ ಮಾಡ್ತೀರಾ? ಅತ್ತೆ, ನನ್ ಮಗಳನ್ನ ಎತ್ಕೊಂಡು ಹೋದವರು ಕಳ್ರೋ ಕೊಲೆಗಾರೋ ಅಲ್ಲ, ದೊಡ್ಡ ಬೊಟ್ಟಮ್ಮನೆ. ಮತ್ತೆ ಅದನ್ನೇ ಹೇಳ್ತಿದ್ಯಲ್ಲ ನೀನು. ದೊಡ್ಡ ಬೊಟ್ಟಮ್ಮ ನಿನಗೆ ಹೆರಿಗೆ ಮಾಡಿಸ್ದವಳು. ಬೆಳಿಗ್ಗೆ ಮಗು ಆಗಿದ್ದಾಗ ನಿನ್ ಮಗಳು ಅಂತ, ರಾತ್ರಿ ಹಾವಾದಾಗ ನನ್ ಮಗಳು ಅಂತ ನೀವೇನ್ ಅಗ್ರಿಮೆಂಟ್ ಮಾಡ್ಕೊಂಡಿಲ್ವಲ್ಲ? ಆ ಕಂಡೀಷನ್ಗೆ ಒಪ್ಕೊಂಡಿದ್ರೆ ಚೆನ್ನಾಗಿರೋದೇನೋ. ಎಲ್ಲೇ ಇದ್ದಿದ್ರು ಬೆಳಗಾಗಷ್ಟರಲ್ಲಿ ಮಗು ಮನೇಲೇ ಇರ್ತಿತ್ತು. ಮನೇಲಿರೋದನ್ನ ಹೊರಗಡೆ ಕರ್ಕೊಂಡು ಹೋದ್ರೆ ಹೊರಗಡೆ ಇರೋದನ್ನ ಮನೆ ಕರ್ಕೊಂಡು ಬರಬೇಕು ಅಂತ ಅನ್ಕೊಂಡಿದ್ದಾರೆ. ಅಂಬಾ ಶಿವಶಂಭೋ. ಅಪ್ಪ ನಂದೀಶ, ನೀನ್ ಸಂಬಂಧ ಇಲ್ದೇ ಇರೋದೆಲ್ಲ ಮಾತಾಡ್ಬಿಡಪ್ಪ. ದೊಡ್ಡ ಮಾತೆ. ನಾನು ಹೇಳಿದ್ರಲ್ಲಿ ತಪ್ಪೇನಾದ್ರೂ ಇತ್ತಾ? ಇದು ನನ್ ಮನೆ ವಿಷಯ, ಮುಖ್ಯವಾಗಿ ತುಂಬಾ ಸೆನ್ಸಿಟಿವ್ ಆಗಿರೋ ಮ್ಯಾಟ್ರ್ ಇದು. ಅಪಾರ್ಥ ಮಾಡ್ಕೊಂಡು ನಮ್ ಮಧ್ಯೆ ಇರೋ ಸಂಬಂಧ ಒಡೆದು ಹೋಗೋ ತರ ಇದೆ. ನೀನೇನು ಮಾತಾಡದೆ ಬಾಯಿ ಮುಚ್ಕೊಂಡಿದ್ರೆ ಒಳ್ಳೇದು ಅಂತ ಅರ್ಥ. ಹಾಗೆ ಆಗ್ಲಿ ವಲ್ಲಭ.
ಅದಕ್ಕೆ ಐಮ್ ಸಾರಿ, ಇವಳು ಬುದ್ಧಿನೇ ಹಾಗೆ. ನಾನೇನಾದ್ರೂ ಬೈದ್ನಾ ಇಲ್ಲ ಹೇಳ್ಬಾರ್ದು ಹೇಳಿದ್ನಾ? ಸುಮನ, ಹಾಗನ್ಬಾರ್ದು. ನಯನಿ ಕೂಡ ದೊಡ್ಡ ಮಗುನ ದೂರ ಮಾಡ್ಕೊಂಡಿದ್ದಾಳಲ್ವಾ? ಅದೇ ನಮ್ ಗಾಯತ್ರಿ ದೊಡ್ಡಮ್ಮ ಹುಟ್ಟಿದಾಗ ಯಾರೋ ಎತ್ಕೊಂಡು ಹೋಗಿದ್ರಲ್ಲ. ಎತ್ಕೊಂಡ್ ಹೋಗಿ 1 ವರ್ಷ ಆಯ್ತಲ್ಲ ಅಂತ ಅಷ್ಟೇ ಬಿಡು, ಇನ್ನೊಳ್ ಸಿಗಲ್ಲ ಅಂತ ಸುಮ್ನಾಗಿರ್ಬೇಕು. ಸುಮ್ನಾ, ನಮ್ಮಮ್ಮ ಇದೇ ಮನೇಲೆ. ವಿಶಾಲ್, ಒಂದ್ ನಿಮಿಷ ಇರು. ಅದೇನಾದ್ರೂ ಸರಿ, ಕೊನೆ ತನಕ ತಂದ್ಕೊಂಡ್ರೆ ಹೀಗೆ ಆಗೋದು. ಸ್ವಲ್ಪ ಹುಷಾರಾಗಿರ್ಬೇಕು. ನಾನೊಂದು ಮಾತು ಹೇಳ್ಬಹುದಾ? ಮಾತೆ, ಈ ಸಂದಿಗ್ಧ ಪರಿಸ್ಥಿತಿನ ಸರಿ ಮಾಡಿ ಕತ್ತಲಲ್ಲೂ ಕೂಡ ಬೆಳಕನ್ನ ತೋರಿಸುವಂತವರು ಕೇವಲ ಗುರುಗಳು ಮಾತ್ರನೇ. ಕರೆಕ್ಟ್. ಗುರೂಜಿನ ಕೇಳಲೇಬೇಕು. ಅಲ್ಲಿವರೆಗೂ ನಮಗೆ ಈ ಸಮಸ್ಯೆಗೆ ಪರಿಹಾರ ಸಿಗಲ್ಲ. ಅವ್ರು ಬಂದು ಮಗುನ್ ಯಾರು ಕರ್ಕೊಂಡೋಗಿದಾರೆ ಅಂತ ಹೇಳಿದ್ರೆ ಅವ್ರನ್ನ ಹೊಡೆದಾಕ್ಬಿಡ್ತೀನಿ. ಹಾ ಹೌದು, ಎತ್ತು ಬಿಡೋಣ. ಸುಮ್ನ ಮಾತಿಗೆ ತಲೆ ಕೆಡ್ಸ್ಕೋಬೇಡ. ಎಲ್ಲಿದ್ರು ಸರಿ, ಉಲುಚಿ ಇವತ್ ರಾತ್ರಿ ನಾವ್ ಮಲ್ಗೋದ್ರೊಳಗೆ ಮನೆಗ್ ಬಂದ್ ಸೇರ್ಕೋತಾಳೆ. ಇಲ್ಲಿ ಹತ್ರದಲ್ಲೆಲ್ಲಾದ್ರೂ ಹುತ್ತಾ ಇದ್ಯಾಕ? ರೈಟ್ ಸೈಡ್ ಹೋದ್ರೆ ಅಣ್ಣಮ್ಮನ್ ದೇವಸ್ಥಾನದ ಹತ್ರ, ಲೆಫ್ಟ್ ಸೈಡ್ ಹೋದ್ರೆ ಅಯ್ಯಪ್ಪನ್ ದೇವಸ್ಥಾನದ ಹತ್ರ. ದೇವಸ್ಥಾನದಲ್ಲ ಅಕ್ಕ. ಅದ್ಯಲ್ಲಿದ್ಯಪ್ಪ? ಅದೇ ಅಗ್ನಿಕುಂಡದ ಹತ್ರ. ಅಗ್ನಿಕುಂಡನ? ಅದೊಂದ್ ಜಾಗ ಬಿಡು. ಬೆಂಕಿ ಇರುತ್ತಾ ಅಕ್ಕ? ಅಬ್ಬಾ, ಹರಳೆಣ್ಣೆ ಮುಖ ಅಂದ್ರೆ ಅವ್ರ ಮುಖದಲ್ಲಿ ಹರಳೆಣ್ಣೆ ಇರತ್ತಾ? ಇಲ್ಲ ಅಲ್ವಾ? ಇಲ್ಲೂ ಹಾಗೆ ಸುಮ್ನೆ ಹೆಸರಿಟ್ಟಿದಾರಷ್ಟೇ. ಇಲ್ಲ ಅಕ್ಕ, ಬೆಂಕಿ ಇದೆ. ಯಾಕಿದೆ ಅಂತ ತಿಳ್ಕೋಬೇಕಕ್ಕ. ಬೆಂಕಿ ಇದ್ರೆ ಆರಿಸ್ಬಿಡ್ತಾರಲ್ವಾ? ಆ ಬೆಂಕಿನ ಆರಿಸ್ತಾರೋ ಆ ಬೆಂಕಿನೇ ಯಾರನ್ನ ಆರಿಸುತ್ತೋ ನೋಡ್ಬೇಕು. ಅರ್ಥ ಆಗ್ಲಿಲ್ಲ ನೈನಿ. ಸಮಯ ಆಗುತ್ತಕ್ಕ. ಮಾಮ್, ನೀವು ಪುಣ್ಯ ಮಾಡಿದ್ದೀರಾ. ಅಮ್ಮನವ್ರಿಗೆ ನೀರು ಹಾಕೋ ಭಾಗ್ಯ ಸಿಕ್ಕಿದೆ. ನನ್ಗೇನು ಅರ್ಥ ಆಗ್ತಿಲ್ಲ ಕಣೋ. ಗುರುಗಳು ಹೇಳ್ದ ಹಾಗೆ ನಡೀತಾ ಇದೆ ಮಾತೆ. ಆ ದಿಕ್ಕಿನಲ್ಲೇ ನೀವು ಹೆಜ್ಜೆ ಹಾಕಬೇಕು. ಸ್ವಾಮಿ, ಅಮ್ಮನವ್ರು ಬಂದ್ರು ಅಂತ ಹೇಳಿದ್ರಿ, ಆದ್ರೆ ನಮ್ಗೆ ಯಾರಿಗೂ ಕಾಣಿಸ್ತಿಲ್ವಲ್ಲ. ಎಲ್ಲಿದ್ದಾರೆ ಅಂತ ಹೇಳ್ತೀರಾ? ತುಂಬಾ ಹುಷಾರಾಗಿ ನನ್ ಜೊತೆ ಕರ್ಕೊಂಡು ಬಂದಿದ್ದೀನಿ ವಿಶಾಲ. ಅರ್ಶನದ ಮುದ್ದೆನಾ? ಈ ಅರಿಶಿಣದ ಮುದ್ದೆಯಲ್ಲಿ ಅಮ್ಮನವರು ನಿಮಗೆ ಕಾಣಿಸ್ತಿಲ್ವಾ ಚಿಕ್ಕ ಮಾತೆಯವರೇ? ಆ ತಾಯಿ ಹೆಸರೇನು ಗುರುಗಳೇ? ಅರಿಶಿನ ಗೌರಮ್ಮ. ಅರ್ಶನದ ಗೌರಮ್ಮ ಮನೆಗೆ ಬಂದಿದ್ದಾಳೆ ಅಂದ್ರೆ ಒಳ್ಳೇದೇ ಆಗುತ್ತೆ ಸ್ವಾಮೀಜಿ. ಮಕ್ಳಿಗೆ ಮಾತ್ರ ಅಲ್ಲ, ಈ ಮನೇಲಿ ಎಲ್ರಿಗೂ ಒಳ್ಳೇದಾಗುತ್ತೆ. ಹೌದು ನಯನಿ. ಮೊದ್ಲು ಉಲುಚಿ ಎಲ್ಲಿದ್ದಾಳೆ ಅಂತ ಹೇಳಕ್ ಹೇಳಿ. ಈ ಅರಿಶಿಣದ ಗೌರಮ್ಮನೇ ದಾರಿ ತೋರಿಸ್ತಾರೆ ನಿಮಗೆ ಚಿಕ್ಕ ಮಾತೆ. ಹೇಗೆ ಅಂತ ಹೇಳ್ತೀರಾ ಗುರುಗಳೇ? ವಿಶಾಲ, ನಿನ್ನ ಅಂಗೈ ಮೇಲೆ ನಯನಿ ಅಂಗೈನ ಇಟ್ರೆ ಅರಿಶಿನ ಗೌರಮ್ಮನ್ನ ನಿಮ್ ಕೈಯಲ್ಲಿಡ್ತೀನಿ. ಸರಿ ಸ್ವಾಮಿ. ನೈನಿ ಬಾಯ್ಲಿ.
ಅರಿಶಿನ ಗೌರಮ್ಮನ್ನ ಜೋಪಾನ್ವಾಗಿ ತಗೊಂಡು ಹೋಗಿ ನಾಗಲಕ್ಷ್ಮಿ ದೇವಸ್ಥಾನದಿಂದ ತಂದಿರೋ ಪೆಟ್ಟಿಗೆಯಲ್ಲಿ ಇಡಿ. ಅಮೃತಗಳಿಗೆ ಬರೋದಿಕ್ಕೆ ಇನ್ನು 1.5 ಗಂಟೆ ಕಾಲ ಇದೆ. ಆಗ ನಯನಿ ಕೈಯಲ್ಲಾಗ್ಲಿ ಅವಳ ಮಗು ಕೈಯಲ್ಲಾಗ್ಲಿ ಆ ಪೆಟ್ಟಿಗೆನ ತೆಗೆಯೋಕೆ ಸಾಧ್ಯವಾಗುತ್ತೆ. ಆ ಪೆಟ್ಟಿಗೆ ನೀನ್ ಯಾರು ತೆಗೆಯೋಕ್ಕಾಗಲ್ಲ. ಆಗ ಗೌರಮ್ಮ